ಸ್ವಲ್ಪ ಇನ್ನೊಂದ್ಸಲ ವೈಡ್ ಬಂದ್ಬಿಟ್ರಿ ಕಡೆ ಒಂದು ಸ್ವಲ್ಪ ಸರ್ ಒಂದು ಸ್ವಲ್ಪ ಮುಂದೆ ಬರ್ರಿ ಡಾಕ್ಟರ್ ಸರ್ ಸೂಪರ್ ಕ್ಯಾಂಕ್ ಕೊಡಿ ಸರ್ Okay. ಬಹಳಷ್ಟು ಥ್ಯಾಂಕ್ಲೆಸ್ ಜಾಬ್ ಅಂತಂದರೆ ಪೊಲೀಸ್ ಜಾಬ್. ಆದರೆ ಇವತ್ತಿನ ಒಂದು ಸಮಾಜದ ದೃಷ್ಟಿಕೋನ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ನೀವೆಲ್ಲ ಏನು ಇದುವರೆಗೆ ನಮ್ಮ ಪೊಲೀಸ್ ಬಗ್ಗೆ ಒಂದು ಮೆಚ್ಚುಗೆ ಮಾತನ್ನು ಏನು ಮಾಡಿದ್ರಿ, ಏನು ಮಾತುಗಳನ್ನು ಹೇಳಿದ್ರಿ, ಅದಕ್ಕೆ ಖಂಡಿತವಾಗಲೂ ನಿಮಗೆ ನಾವು ಪೊಲೀಸ್ ಇಲಾಖೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ಕಾಳಜಿ ನಿಮ್ಮಲ್ಲಿ ನಿರಂತರವಾಗಿರಲಿ. ನಮ್ಮ ಪೊಲೀಸ್ ಬಂಧುಗಳೇನಿದ್ದಾರೆ ಅವರೊಂದು ಆರೋಗ್ಯದ ಬಗ್ಗೆ ನಾವು ಎಲ್ಲ ರೀತಿಯಾದಂಥ ಒಂದು ಜವಾಬ್ದಾರಿಗಳನ್ನು ತಗೊಂಡು ಅವರ ಆರೋಗ್ಯ ಸುಧಾರಿಸೋ ನಿಟ್ಟಿನೊಳಗೆ ನಾವು ಸಲಹೆ ಸೂಚನೆಗಳೇನು ಕೊಡ್ತೀರಿ, ಯಾರಿಗಾದರೂ ಕಾಯಿಲೆಗಳಿದ್ದಂಥವ್ರಿಗೆ ಔಷಧೋಪಚಾರನ ಕೊಡ್ತೀರಿ, ಅಂಥವ್ರಿಗೆಲ್ಲ ಖಂಡಿತವಾಗಲೂ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಇದೊಂದು ಸಹಾಯ ಆಗ್ತದಂತೆ ಹೇಳ್ತಾ ಈ ಒಂದು ಕಾರ್ಯಕ್ರಮ ಖಂಡಿತವಾಗಲೂ ಯಶಸ್ವಿ ಆಗ್ತದೆ. ಇದಕ್ಕೆಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ನಿಮಗೆ ಎಲ್ಲ ರೀತಿಯಾದಂಥ ಒಂದು ಸಹಕಾರ ಕೊಡ್ತಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ತಾವು ಮುಂದುವರಿಸಿ ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಇಲಾಖೆ ಪರವಾಗಿ, ಹಿರಿಯ ಅಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೀನಿ.
ನೋಡತ್ತೀರಿ ನೀವೇ ನೋಡತ್ತೀರಿ ನಾ ಖಾಲಿ ವಯಸ್ಸು ಎಷ್ಟು ನಿಮ್ದು? ನಮ್ದು 49 ರೀ. ಇಲ್ಲ ಈಗ ಇಸಿಗೆ ಐತಿ ಬಟ್ ಇಸಿಗೆ ಚೇಂಜಸ್ ಐತಿ ಓಕೆ ಬಿ ಟಿ ಇರ್ಬೋದು ಅದು ಬೇರೆ ಇರ್ಬೋದು ಬಂದು ಒಂದ್ಸಲ ಮಾಡ್ಸ್ಕೊಂಡು ಪ್ರಾಬ್ಲಮ್ ಇಲ್ಲ ನಿಮ್ದಿಲ್ಲ ನಾರ್ಮಲಿ ಫುಲ್ ನಾರ್ಮಲ್ ಮಾದೇವಪ್ಪ ಸರ್ ಸರ್ ಈ ಫ್ರೀಸ್ ಮಾಡಿ ಪ್ರಿಂಟ್ ತೊಗೊಂಡ್ಬಿಟ್ಟೆ ಶಿವ ಆಟೋಮೆಟಿಕ್ ಏನಾಗಿತ್ತು ರೀ ಬಿ ಪಿ ಚೆಕ್ ಮಾಡಿಸ್ಬೇಕು ಒಂದ್ಸಲ ಸ್ವಲ್ಪ ಜಾಸ್ತಿ ಬರಾಗತ್ತೈತಿ ಒಂದು ವಾರ ಕಂಟಿನ್ಯೂ ಆಗಿ ಚೆಕ್ ಮಾಡಿ ಉಪ್ಪಿಲ್ಲ ಸರ್ ಮತ್ತೆ ನೀವು ಅಲ್ಲಿಂದ್ರೆ ಒಂದು ಅಡ್ಮಿಷನ್ ಮಾಡ್ತೀನಿ ಡಾಕ್ಟ್ರಿ ಸರ ಪೊಲೀಸ್ ಸ್ಟೇಷನ್ ಅಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಪೊಲೀಸ್ ಠಾಣೆಗಳಿದ್ದಾವೆ 15 ದಿನಗಳಿಗೆ ಒಮ್ಮೆ ನಾನು ಪೊಲೀಸ್ ಸ್ಟೇಷನ್ ಭೇಟಿ ಮಾಡಿ ಪೊಲೀಸರ ಆರೋಗ್ಯವನ್ನು ವಿಚಾರ ಮಾಡಿ ಅವರ ಆರೋಗ್ಯಕ್ಕೆ ನನ್ನದೇನಾದರೂ ಒಂದು ಅಳಿಲು ಸೇವೆ ಇದೇ ಮಾಡಬೇಕು ಅನ್ನುವಂಥ ಸಂಕಲ್ಪ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಇವತ್ತು ಆಧುನಿಕ ಭರಾಟೆಯಲ್ಲಿ ವೈದ್ಯರು ಬಹಳ ಇವತ್ತಿನ ದಿನದಲ್ಲಿ ಸಿಗೋದು ಬಹಳ ಅಪರೂಪ ಆಗಿದೆ. ಅಂಥದ್ರಲ್ಲಿ ಪೊಲೀಸ್ ಇಲಾಖೆಯವರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡೋದು ಬಹಳ ಕಡಿಮೆ ಆಗಿದೆ. ಇವತ್ತು ಸರ್ಕಾರ ಸಾಕಷ್ಟು ಸುತ್ತೋಲೆಗಳನ್ನು ಹೊರಡಿಸಿದರೂ ಕೂಡ ತಮ್ಮ ಒಂದು ಸೇವೆಯಲ್ಲಿ ತಮ್ಮ ಆರೋಗ್ಯವನ್ನು ಬದಿಗಿಟ್ಟು ಇವತ್ತು ಸಾರ್ವಜನಿಕರ ಏಳಿಗೆಗಾಗಿ ದುಡಿಯುತ್ತಿರುವಂಥ ಯಾವುದಾದ್ರೂ ಇಲಾಖೆ ಅಂದರೆ ಅದು ಪೊಲೀಸ್ ಇಲಾಖೆ. ನೋಡಿ, ಎಲ್ಲ ನೌಕರರು ಕೂಡ ಒಂದು ರಜೆ ಇದೆ, ಬಟ್ ಪೊಲೀಸರಿಗೆ ರಜೆ ಅನ್ನೋದೇ ಇಲ್ಲ. ಇವತ್ತು ಅವರ ಮಕ್ಕಳು ಮನೆಯಲ್ಲಿ ಏನೇ ಒಂದು ಸಮಾರಂಭ ಇದ್ರೂ ಕೂಡ ಅದಕ್ಕೆ ಬದಿಗೊಟ್ಟು ಏನು ತಮ್ಮ ಒಂದು ಕಾಯಕ ಸೇವೆ ಇದೆಯಲ್ಲ ಅದು ಮಾಡಲು ಮುಂದಾಗ್ತಾರಲ್ಲ, ಅದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಆ ಸಲಿಟ್ ಹೊಡಿಲೇಬೇಕು. ಅಂಥ ವ್ಯಕ್ತಿಗಳನ್ನು ಇವತ್ತು ನಾವು ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದಾರೆ. ಅದಕ್ಕೆ ನನಗೆ ಒಂಥರ ಈ ಉಚಿತ ಆರೋಗ್ಯ ತಪಾಸಣೆ ಮಾಡೋದು, ಫ್ರೀ ಹೆಲ್ತ್ ಕ್ಯಾಂಪ್ ಮಾಡೋದು ಪೊಲೀಸರಿಗೆ ಅಂತಂದರೆ ನನಗೆ ಪಂಚಪ್ರಾಣ. ಇವತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ನಮ್ಮದು ಸ್ವಲ್ಪ ಸೇವೆ ಮುಟ್ತಾ ಇದೆಯಲ್ಲ ಅನ್ನುವಂಥದ್ದು ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ಆರೋಗ್ಯವನ್ನು ನನ್ನ ಕೈಲಾದಷ್ಟು ಒಂದು ಸೇವೆ ಕೂಡ ನನ್ನ ಜೊತೆಗೆ ಸಾಥನ್ನು ಕೊಟ್ಟು ತಮ್ಮ ಕಣ್ಮುಂದೆ ಬಂದಿದ್ದಾರೆ. ಈ ಉಚಿತ ಆರೋಗ್ಯ ತಪಾಸಣೆಯನ್ನು ತಾವೆಲ್ಲ ಸದುಪಯೋಗ ಪಡಿಸ್ಕೊಳ್ಬೇಕಾಗಿದೆ.